ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ. ಊಟವಾದ ಮೇಲೆ ಹಣ್ಣು ತಿನ್ನುವುದು ಉತ್ತಮ ಅಂತ ಹೇಳಿ ನಾವೆಲ್ಲ ಶಾಲೆಯಲ್ಲಿ ಕಲ್ತಿದ್ದಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಸುಳ್ಳು ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ, ಊಟವಾದ ನಂತರ ಹಣ್ಣು ತಿನ್ನುವುದು ಯಾರಿಗೆ ಉತ್ತಮ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮೊದಲೆಲ್ಲ ನಾವು ದೈಹಿಕ ಶ್ರಮವನ್ನು ಹೆಚ್ಚಿಗೆ ಮಾಡ್ತಿದ್ವಿ, ಹಾಗಾಗಿ ನಾವು ತಿಂದಂಥ ಕ್ಯಾಲೋರೀಸ್ ನಮಗೆ ಉಪಯೋಗಕ್ಕೆ ಬರ್ತಿತ್ತು. ಸೊ ನಾವು ಒಂದು 800 ಕ್ಯಾಲೋರೀಸ್ನಷ್ಟು ಊಟ ತಿಂತೀವಿ, ಮೇಲಿಂದ ಒಂದು 100 ಕ್ಯಾಲೋರೀಸ್ನಷ್ಟು ಹಣ್ಣು ತಿಂತೀವಿ ಅಂತಾದರೆ ಅದು ನಮ್ಮ ದೈಹಿಕ ಶ್ರಮಕ್ಕೆ ಉಪಯೋಗ ಆಗಿಬಿಡ್ತಿತ್ತು. ಆದರೆ ಈಗ ನಾವು ತಿನ್ನುವಂತಹ ಈ ಹಣ್ಣಿನಲ್ಲಿರುವಂಥ ಎಕ್ಸ್ಟ್ರಾ ಕ್ಯಾಲೋರೀಸ್ ಅದು ಕೊಬ್ಬಾಗಿ ಪರಿವರ್ತನೆ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಕುತ್ಕೊಂಡು ಕೆಲಸ ಮಾಡ್ತೀವಿ. ಹಾಗಾಗಿ ಈ ವಿಡಿಯೋದ ಅರ್ಥ ಏನು ಅಂತ ಹೇಳಿದ್ರೆ, ಯಾರು ಕುತ್ಕೊಂಡು ಕೆಲಸ ಮಾಡ್ತೀರಿ, ವಿದ್ಯಾರ್ಥಿಗಳಿದ್ದೀರಿ ಅಥವಾ ಇನ್ನಿತರ ಸಾಫ್ಟ್ವೇರೋ ಅಥವಾ ನಮ್ಮ ಥರ ವೈದ್ಯರೋ ಅಥವಾ ಇನ್ನಿತರ ಯಾರೇ ಒಂದು ಕುತ್ಕೊಂಡು ಕೆಲಸ ಮಾಡುವಂಥ ಜಾಬ್ನಲ್ಲಿ ಇದ್ದೀರಿ, ಅಂಥವರು ಊಟ ಆದ ಮೇಲೆ ಹಣ್ಣನ್ನು ತಿನ್ನಬಾರ್ದು. ಹೊಟ್ಟೆ ಹಸಿದಿದ್ದಾಗ ಹಣ್ಣನ್ನು ತಿನ್ನಬೇಕು. ಅದರ ಜೊತೆಯಲ್ಲಿ ನೀವು ಅದೇ ರೀತಿ ಎಕ್ಸರ್ಸೈಸ್ ಮಾಡಿ, ಅಥವಾ ನೀವು ಕೂಲಿ ಕಾರ್ಮಿಕರಿದ್ದೀರಿ ಅಥವಾ ಕೃಷಿಕರಿದ್ದೀರಿ ಅಥವಾ ದೈಹಿಕ ಶ್ರಮವನ್ನು ಮಾಡ್ತೀರಿ ಅನ್ನೋದಾದರೆ ಊಟವಾದ ಮೇಲೆ ಸ್ವಲ್ಪ ಹಣ್ಣುಗಳನ್ನು ತಿನ್ನಬಹುದು. ಯಾರು ಸಿಟ್ಟಿಂಗ್ ಜಾಬ್ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ನಲ್ಲಿದ್ದೀರಿ ಅವರು ಖಂಡಿತವಾಗಿ ಊಟವಾದ ತಕ್ಷಣದಲ್ಲಿ ಹಣ್ಣನ್ನು ತಿನ್ನುವುದು ಬಿಡಬೇಕಾಗತ್ತೆ. ಇದರಿಂದ ಬೊಜ್ಜು ಅಥವಾ ಮಧುಮೇಹ ಇನ್ನಿತರ ಸಮಸ್ಯೆಗಳು ಕೂಡ ಕಾಣಿಸ್ಕೋಬಹುದು. ಹಾಗಾಗಿ ಊಟವಾದ ಮೇಲೆ ಹಣ್ಣು ತಿನ್ನುವುದು ಕುಳಿತು ಕೆಲಸ ಮಾಡುವವರಿಗೆ ಉತ್ತಮ ಅಲ್ಲ ಅನ್ನುವಂಥದ್ದು ಈ ವಿಡಿಯೋದ ಸಂದೇಶ. ನಮಸ್ಕಾರ.